ಒಬ್ಬ ಎಂಪ್ಲಾಯಿ ರಾಜೀನಾಮೆ ಕೊಟ್ರೆ ಬಹುತೇಕ ಕಂಪನಿಗಳಲ್ಲಿ ಏನ್ ಮಾಡ್ತಾರೆ, ಸರಿ ಫಾರ್ಮಾಲಿಟೀಸ್ ಮುಗಿಸಿ ಅಂತ ಹೇಳ್ತಾರೆ. ಆದ್ರೆ ಅತ್ಯುತ್ತಮ ನಾಯಕರು ಆ ವ್ಯಕ್ತಿ ಹೋಗುವ ಮೊದಲು ನಮಗೆ ಕೊನೆಯದಾಗಿ ಏನು ಕಲಿಸಬಹುದು ಅಂತ ಯೋಚಿಸ್ತಾರೆ. ಯಾಕೆಂದ್ರೆ ಎಕ್ಸಿಟ್ ಇಂಟರ್ವ್ಯೂಸ್ ಅಂದ್ರೆ ಒಬ್ಬ ಉದ್ಯೋಗಿಯ ಅಂತ್ಯ ಅಲ್ಲ, ಒಂದು ಕಂಪನಿಗೆ ಕಲಿಯುವ ಅವಕಾಶ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಹೆಚ್ಚಿನ ಕಂಪನಿಗಳು ಎಕ್ಸಿಟ್ ಇಂಟರ್ವ್ಯೂಗಳನ್ನ ಕೇವಲ ಒಂದು ಫಾರ್ಮಾಲಿಟಿ ಅಂತ ನೋಡ್ತವೆ. ಆದ್ರೆ ಕಂಪನಿ ಬಿಟ್ಟೋಗುವ ಉದ್ಯೋಗಿಗಳೇ ನಿಜ ಹೇಳುವ ಸತ್ಯವಂತರು. ಯಾಕಂದ್ರೆ ಅವರಿಗೆ ಕಳೆದುಕೊಳ್ಳೋಕೆ ಏನೂ ಇರೋದಿಲ್ಲ. ಎಕ್ಸಿಟ್ ಇಂಟರ್ವ್ಯೂ ಯಾಕೆ ಮುಖ್ಯ ಅಂದ್ರೆ ಜನರು ಕಂಪನಿಯಲ್ಲಿ ಯಾಕೆ ಉಳಿಯೋದಿಲ್ಲ, ಲೀಡರ್ಶಿಪ್ ನಲ್ಲಿ ಎಲ್ಲಿ ಸುಧಾರಿಸಬೇಕು, ಕಂಪನಿ ಕಲ್ಚರ್ ನಲ್ಲಿ ಏನು ಸಮಸ್ಯೆ ಇದೆ, ಯಾವ ಮ್ಯಾನೇಜರ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಸಿಸ್ಟಮ್ಸ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಎಕ್ಸಿಟ್ ಇಂಟರ್ವ್ಯೂನಲ್ಲಿ ತಪ್ಪದೇ ಕೇಳಬೇಕಾದ 7 ಪ್ರಶ್ನೆಗಳು ಇಲ್ಲಿವೆ. ಮೊದಲನೇದು, ನೀವು ಯಾಕೆ ಕಂಪನಿಯನ್ನ ಬಿಡ್ತಾ ಇದ್ದೀರಿ? ಸ್ಯಾಲರಿ ಕಾರಣವಾ, ಗ್ರೋತ್ ಇಲ್ವಾ, ಲೀಡರ್ಶಿಪ್ ಸಮಸ್ಯೆನಾ? ನಿಜವಾದ ಕಾರಣವನ್ನ ತಿಳಿದುಕೊಳ್ಳಿ. ಎರಡನೆಯದು, ನಾವು ಏನು ಉತ್ತಮವಾಗಿ ಮಾಡಬಹುದಿತ್ತು? ಡಿಫೆಂಡ್ ಮಾಡ್ಕೋಬೇಡಿ, ಜಸ್ಟ್ ಕೇಳಿ. ಮೂರನೆಯದು, ನಿಮ್ಮ ಮ್ಯಾನೇಜರ್ ಬಗ್ಗೆ ಒಂದು ಪಾಸಿಟಿವ್ ವಿಷಯ ಏನು ಅಂತ ಕೇಳಿ. ನಾಲ್ಕನೆಯದು, ಕಂಪನಿ ಕಲ್ಚರ್ ನಲ್ಲಿ ನೀವು ಏನು ಬದಲಾಯಿಸಲು ಬಯಸ್ತಾ ಇದ್ದೀರಿ? ಪಾಲಿಟಿಕ್ಸ್, ಕಮ್ಯುನಿಕೇಶನ್, ರೆಕಗ್ನೈಸೇಷನ್ ಇದ್ರ ಬಗ್ಗೆ ಮಾತಾಡಿ. ಐದನೇದು, ನೀವು ಇಲ್ಲಿ ಇನ್ನೂ ಹೆಚ್ಚು ಕಾಲ ಕೆಲಸ ಮಾಡಲು ಏನು ಬದಲಾಗಬೇಕಿತ್ತು ಅಂತ ಕೇಳಿ. ಆರನೆಯದ್ದು, ನಾವು ಯಾವ ಕೆಲಸವನ್ನ ಚೆನ್ನಾಗಿ ಮಾಡ್ತಿದ್ದೇವೆ, ಸ್ಟ್ರೆಂತ್ಸ್ ಕೂಡ ತಿಳಿದುಕೊಳ್ಬೇಕಾಗಿದೆ. ಅಂತಿಮವಾಗಿ, ಮತ್ತೊಮ್ಮೆ ಅವಕಾಶ ಸಿಕ್ಕರೆ ನೀವು ಮತ್ತೆ ಈ ಕಂಪನಿ ಸೇರ್ತೀರಾ? ಈ ಪ್ರಶ್ನೆಗಳನ್ನ ತಪ್ಪದೇ ಕೇಳಿ. ನಿಮ್ಗೊಂದು ನೈಜ ಉದಾಹರಣೆ ಹೇಳ್ತೀನಿ. ಗೂಗಲ್ ತಮ್ಮ ಎಕ್ಸಿಟ್ ಡೇಟಾವನ್ನ ನಿರಂತರವಾಗಿ ಅನಾಲಿಸಿಸ್ ಮಾಡುತ್ತೆ. ಜನರು ಯಾಕೆ ಹೋಗ್ತಾ ಇದ್ದಾರೆ, ಯಾವ ಟೀಮ್ ನಲ್ಲಿ ರಾಜೀನಾಮೆ ಹೆಚ್ಚು, ಹೀಗೆ ಎಲ್ಲಾ ಅಧ್ಯಯನ ಮಾಡ್ತದೆ. ನೆನ್ಪಿಡಿ, ಎಕ್ಸಿಟ್ ಇಂಟರ್ವ್ಯೂಗಳಲ್ಲಿ ಮಾತನಾಡಲು ಹೋಗ್ಬೇಡಿ, ಡಿಫೆಂಡ್ ಮಾಡಬೇಡಿ, ಎಕ್ಸ್ಪ್ಲೇನ್ ಮಾಡಬೇಡಿ, ಆರ್ಗ್ಯೂ ಮಾಡಬೇಡಿ. ಅಲ್ಲೇ ಟ್ರಾನ್ಸ್ಫಾರ್ಮೇಶನ್ ಆರಂಭ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಎಕ್ಸಿಟ್ ಇಂಟರ್ವ್ಯೂ ಅಂದ್ರೆ ಗುಡ್ ಬೈ ಹೇಳುವ ಮೀಟಿಂಗ್ ಅಲ್ಲ, ಒಂದು ಉತ್ತಮ ಕಂಪನಿಯಾಗಿ ಬೆಳೆಯಲು ಸಿಗುವ ಕೊನೆಯ ಉಡುಗೊರೆ. ಆ ಉಡುಗೊರೆಯನ್ನ ಸ್ವೀಕರಿಸುವ ನಾಯಕರೇ ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸ್ತಾರೆ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.